ಗೀತಾ ಧಾರಾವಾಹಿಯಲ್ಲಿ ವಿಜಿ ಮತ್ತು ಗೀತಾ ರುದ್ರಾಪುರಕ್ಕೆ ಹೋದ ನಂತರ ಮನೆಯಲ್ಲಿ ಸುಧಾರಾಣಿ ಬೇಜಾರಲ್ಲಿ ಕೂತಿರ್ತಾಳೆ. ಅವಳನ್ನು ನೋಡಿ ಚಂದ್ರಿಕಾ ಕೇಳ್ತಾಳೆ, ಯಾಕೆ ಸುಧಾ ಬೇಜಾರಲ್ಲಿದ್ಯಾ? ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಮನಸ್ಸಿಗೆ ಬೆಂಕಿ ಬಿದ್ದಾಗ ಇನ್ನು ಹೇಗೆ ಇರಲಿ ಚಂದ್ರಿಕಾ, ಅವರು ಹೋಗಿರೋದು ರುದ್ರಾಪುರಕ್ಕೆ. ಆವಾಗ ಚಂದ್ರಿಕಾ ಹೇಳ್ತಾಳೆ, ವಿಜಿ ಮತ್ತು ಗೀತನ ಮೇಲೆ ನಂಬಿಕೆ ಇಡು ಸುಧಾ, ಇಷ್ಟಕ್ಕೂ ಅವರು ಅಣ್ಣನ ಹೆಸರು ಹೇಳ್ಕೊಂಡು ಹೋಗ್ತಾ ಇಲ್ವಲ್ಲ, ಬೇರೇನೋ ಕಾರಣಕ್ಕೆ ಹೋಗ್ತಿದ್ದಾರೆ ತಾನೇ. ಆವಾಗ ಸುಧಾರಾಣಿ ಹೇಳ್ತಾಳೆ, ನಿನ್ನ ಅಣ್ಣನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ಚಂದು, ಆದರೆ ರುದ್ರಾಪುರದ ಜನದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ 4 ಸಲ ನಿಮ್ಮ ಅಣ್ಣನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೋರವರು. ಆವಾಗ ಶೇಖರ್ ಹೇಳ್ತಾರೆ, ನೀವು ಯಾವತ್ತೂ ಅದಕ್ಕೆ ಕಾರಣನ ಕೇಳಲಿಲ್ವಾ ಅಂತ. ಅದಕ್ಕೆ ಸುಧಾರಾಣಿ ಹೇಳ್ತಾರೆ, ಕೇಳಿದ್ದೀನಿ, ತುಂಬ ಸಲ ಕೇಳಿದ್ದೀನಿ, ಆದರೆ ಯಾವುದಕ್ಕೂ ಅವರು ಸರಿಯಾಗಿ ಉತ್ತರನೇ ಕೊಡ್ತಾ ಇರಲಿಲ್ಲ. ಎಲೆಕ್ಷನ್ ಆದ ಸಮಯದಲ್ಲಿ ಎಲ್ಲ ಕಡೆ ಅವರಿಗೆ ಚೆನ್ನಾಗಿ ಓಟು ಬಂದಿತ್ತು, ಆದರೆ ರುದ್ರಾಪುರದಿಂದ ಒಂದೇ ಒಂದು ಓಟು ಕೂಡ ಬಂದಿರಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಆ ರುದ್ರಾಪುರದ ಜನಕ್ಕೆ ಇವ್ರ ಮೇಲೆ ಎಷ್ಟೊಂದು ಕೋಪ ಇತ್ತು ಅಂತ. ಆವಾಗ ಚಂದ್ರಿಕಾ ಹೇಳ್ತಾಳೆ, ಅಲ್ಲ ಸುಧಾ, ನಾನು 1-2-3 ಕಡೆ ರುದ್ರಾಪುರದ ಬಗ್ಗೆ ವಿಚಾರಿಸಿದೆ, ಆದರೆ ಅದು ಒಳ್ಳೆ ಜಾಗ ಅಲ್ವಾ, ರುದ್ರಮ್ಮ ದೇವಿ ಇರೋ ಜಾಗ. ಆದರೆ ಅಲ್ಲಿನ ಜನಕ್ಕೆ ನಮ್ಮಣ್ಣನ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು? ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಅದಕ್ಕೆ ಉತ್ತರ ಕೊಡೋಕ್ಕೆ ನಿಮ್ಮ ಅಣ್ಣನೇ ಇಲ್ವಲ್ಲ ಚಂದು ಅಂತ ಹೇಳ್ತಾರೆ. ಅದಕ್ಕೆ ಆವಾಗ ಶೇಖರ್ ಹೇಳ್ತಾರೆ, ಆ ಉತ್ತರನ ತಿಳ್ಕೊಳ್ಳೋದಕ್ಕೆ ತಾನೇ ವಿಜಿ ಗೀತಾ ಹೋಗಿರೋದು. ಆವಾಗ ಚಂದ್ರಿಕಾ ಹೇಳ್ತಾಳೆ, ಅಣ್ಣನ ಈಡೇರಿದ ಆಸೆಗಳಿದ್ದಾಗ ಅದನ್ನು ಈಡೇರಿಸೋದು ಮಕ್ಕಳಾಗಿ ಅವ್ರ ಕರ್ತವ್ಯ. ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಳ್ತಾ ಕೂತ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ ಅಲ್ವಾ, ಕೆಟ್ಟದಾಗುತ್ತೆ ಅಂತ ಅಂದ್ಕೊಂಡ್ರೆ ಕೆಟ್ಟದೇ ಆಗುತ್ತೆ. ಇನ್ನೊಂದು ಕಡೆ ವಿಜಿ ಮತ್ತು ಗೀತಾ ರುದ್ರಾಪುರ ತಲುಪಿರ್ತಾರೆ. ಅಲ್ಲಿ ವಿಜಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಬ್ಬರ ಹತ್ರ ಜಾಗ ಕೇಳ್ತಾನೆ. ಆವಾಗ ಅವರು ಹೇಳ್ತಾರೆ, ನೀವು ಏನು ಮಾಡಬೇಕಿದ್ರು ಹೊರಗಿಂದನೇ ಬಂದು ಮಾಡಿ, ಇಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ತುಂಬ ದೂರ ಆಗುತ್ತೆ, ಇಲ್ಲೇ ಇದ್ದರೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ, ಇಲ್ಲಿ ಹೊರಗಿನವರಿಗೆ ನಾವು ಇರೋದಕ್ಕೆ ಜಾಗ ಇಲ್ಲ, ಯಾಕಂದರೆ ಒಂದು ಸಲ ಇಲ್ಲಿ ಸೂರ್ಯಪ್ರಕಾಶ್ ಅನ್ನೋನೊಬ್ಬ ಬಂದು ಪಾಪದ ಕೆಲಸ ಮಾಡಿ ಹೋಗಿದ್ದಾನೆ, ಆವತ್ತಿನಿಂದ ಯಾರಿಗೂ ನಾವಿಲ್ಲಿ ಜಾಗ ಕೊಡಲ್ಲ ಅಂತ ಹೇಳ್ತಾನೆ. ಆವಾಗ ವಿಜಯ್ ಹೇಳ್ತಾನೆ, ಏನು ಪಾಪದ ಕೆಲಸ ಮಾಡಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೇಳ್ತಾನೆ, ಆ ಅನಿಷ್ಟನ ನನ್ನ ಬಾಯಲ್ಲಿ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾನೆ.